ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಟೊಮೆಟೊ ಗೊಜ್ಜು ಮಾಡಿ ತೋರಿಸ್ತೇನೆ. ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ನಾವು ಕರಾವಳಿಯವರಾಗಿರೋದ್ರಿಂದ, ಉಡುಪಿಯವರಾಗಿರೋದ್ರಿಂದ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ ಜಾಸ್ತಿ. ನೆಕ್ಸ್ಟ್ ಒಂದು 4ರಿಂದ 5 ಕಾಳಾಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ, ಯಾಕಂದರೆ ಸಾಸಿವೆ ಸೀದೋಗುತ್ತೆ, ಫಸ್ಟಿಗೆ ಹಾಕಿದರೆ ಸೀದೋಗುತ್ತೆ ಅಂತ ಹೇಳಿ. ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಒಂದು 2 ಎಸ್ಲಾಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸೀದೋದಾಗ ಆಗಬೇಕು. ಸ್ವಲ್ಪ ನೆಕ್ಸ್ಟು ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಮೀಡಿಯಮ್ ಸೈಜಿದ್ದು 2 ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿಯನ್ನು ಸರಿ ಫ್ರೈ ಮಾಡಿ ಈ ರೆಸಿಪಿ ನೀವು ಎಮರ್ಜೆನ್ಸಿಯಲ್ಲೆಲ್ಲ ಇರುವಾಗ ನಿಮಗೆ 10 ಮಿನಿಟ್ಸಲ್ಲಿ ಕುಕ್ ಆಗಬೇಕಾದ್ರೆ ವೈಟ್ ರೈಸ್, ಬಾಯ್ಲ್ಡ್ ರೈಸ್, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಟೇಸ್ಟ್ ಆಗ್ತದೆ ಸಿಂಪಲ್ಲಾಗಿ. ಮಾರ್ನಿಂಗ್ ಟೈಮ್ ಡ್ಯೂಟಿಗೆ ಹೋಗೋರಿದ್ದರೆ ಟಿಫಿನಿಗೂ ಮಾಡ್ಕೊಂಡು ಹೋಗ್ಬೋದು. ಒಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು 10 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಇದು. ನಾನಿಲ್ಲಿ ಒಂದು 5ರಿಂದ 6 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಟೊಮೆಟೊ ರೇಟ್ ಕಡಿಮೆ ಇದ್ದಾಗ ಜಾಸ್ತಿ ಟೊಮೆಟೊ ಸಿಗುತ್ತಲ್ಲ, ಸೊ ನಾವು ಆವಾಗ ವಾರದಲ್ಲಿ ಒಂದಿನ ಆದರೂ ಈ ರೆಸಿಪಿ ಒಂದು ಮಾಡ್ತೇನೆ ನಾನು. ಟೊಮೆಟೊ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನಾನು ಟೊಮೆಟೊ ಹಾಕ್ತಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗಲೇ. ಇನ್ನು ಟೊಮೆಟೊನ ಒಂದು 5 ಮಿನಿಟ್ಸ್ ಬೇಡ, 2 to 3 ಮಿನಿಟ್ಸ್ ಮುಚ್ಚಳ ಇಟ್ಟು ಬೇಯಲಿಕ್ಕೆ ಇಡಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಕು. ಈ ರೆಸಿಪಿ ಒಂಥರ ಸಿಂಪಲ್ಲಾಗಿ ಟೇಸ್ಟಾಗಿ ಆಗುತ್ತೆ. ಅರ್ಜೆಂಟಿಗೆಲ್ಲ ಒಳ್ಳೆಯದಾಗ್ತದೆ ಇದು. ಟೊಮೆಟೊ ಚೆನ್ನಾಗಿ ಬೇಯ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಟೊಮೆಟೊನ ಚೆನ್ನಾಗಿ ಒಂದು ಸ್ಮ್ಯಾಶರ್ ತಗೊಳ್ಳಿ, ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶರ್ ಇದ್ದರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ 79 ರುಪೀಸಿಗೇನೋ ಆಫರ್ ಇತ್ತು, ಸೊ ಒಂದು ಸ್ಮ್ಯಾಶರ್ ತೊಗೊಂಡಿದ್ದೆ. ಚೆನ್ನಾಗಾಗುತ್ತೆ, ಒಳ್ಳೆಯದಿದೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶರ್ ಇದ್ದರೆ ನಿಮಗೆ ಟೈಮ್ ಬೇಗ ಸೇವ್ ಆಗುತ್ತೆ, ಫಾಸ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಸೌಟಲ್ಲಾದರೆ ಲೇಟ್ ಆಗುತ್ತೆ, ಮತ್ತು ಇಲ್ಲಾಂದರೆ ಅದು ಬಾಯ್ಲ್ ಆಗಲಿಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತಲ್ಲ ಟೊಮೆಟೊ. ಸೊ ಸ್ಮ್ಯಾಶರ್ ಇದ್ದರೆ ಬೇಗ ಆಗುತ್ತೆ. ಈಗ ಒಂದು ಅರ್ಧ ಗ್ಲಾಸ್ ಇಲ್ಲ 3/4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಳ್ಳಿ, ಬಿಕಾಸ್ ಇದು ಗೊಜ್ಜಲ್ಲ. ಗೊಜ್ಜು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಾಗತ್ತೆ. ಇದು ಒಂದು ಒಳ್ಳೆ ಟೇಸ್ಟ್ ಆಗುತ್ತೆ. ವೈಟ್ ರೈಸಿಗಂತೂ ಒಳ್ಳೆಯದಾಗ್ತದೆ. ನಾ ಜಾಸ್ತಿ ಮಂಡೇ ಇಲ್ಲಾಂದರೆ ಫ್ರೈಡೇ ಈ ಥರ ಮಾಡ್ಕೊಳ್ತೇನೆ. ಬಿಕಾಸ್ ಅವತ್ತು ನಾವೇನು
ನಾನ್ ವೆಜ್ ಐಟಮ್ ತಿನ್ನೋದಿಲ್ಲ, ವೆಜ್ಜೇ. ಸೊ ನೆಕ್ಸ್ಟ್ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕಿಚನಲ್ಲಿ ಯಾವಾಗಲೂ ಒಂದು ಸೀಸರ್ ಕತ್ತರಿನ ಇಟ್ಕೊಂಡಿರಿ. ಮತ್ತು ಇವಾಗ ಅದು ಚಾಕುವಲ್ಲಿ ಕಟ್ ಮಾಡಿ ಹಾಕೋದಕ್ಕಿಂತ ಸೀಸರಲ್ಲಿ ಕಟ್ ಮಾಡಿ ಹಾಕೋದು ಈಸಿ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಅಡುಗೆ ಸಹ. ನೀವು ಅರ್ಜೆಂಟಲ್ಲಿ ಇರಬೇಕಾದ್ರೆ ಫಾಸ್ಟಾಗಿ ಮಾಡ್ಕೊಳ್ಬೋದು. ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.